ಹಲೋ ಗೆಳೆಯರೇ, ಇನ್ನೇನು ಸ್ವತಂತ್ರ ದಿನಾಚರಣೆ ಬರ್ತಾ ಇದೆ. ಸ್ವತಂತ್ರ ದಿನಾಚರಣೆ ಅಂದಾಗ ಏನ್ ನೆನಪಿಗೆ ಬರುತ್ತೆ ಎಲ್ಲರಿಗೂ? ಯೂಶಲಿ ನಮಗೆ ನೆನಪಿಗೆ ಬರೋದು ಅಂದ್ರೆ ನಮ್ಮ ರಾಷ್ಟ್ರ ಧ್ವಜ. ಈ ರಾಷ್ಟ್ರ ಧ್ವಜದಲ್ಲಿ ತುಂಬಾ ಪ್ರಾಮುಖ್ಯತೆ ಉಳ್ಳ ಅಂಶಗಳು ಇದೆ. ಅದರಲ್ಲಿ ಒಂದು ಭಾಗ ಬಂದು ಅಶೋಕ ಚಕ್ರ. ನಿಮ್ಗೇನಾದ್ರೂ ಗೊತ್ತಾ ಅಶೋಕ ಚಕ್ರ ಹೇಗ್ ಬಂತು? ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿದಾವೆ? ಎಷ್ಟು ಸ್ಪೋಕ್ಸ್ ಇದಾವೆ ಅಂತ. ಅಶೋಕ ಚಕ್ರ ಏನನ್ನ ಬಿಂಬಿಸುತ್ತದೆ? ಮತ್ತೆ ಅದು ಏನನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಸಂದೇಶ ಸಾರುತ್ತೆ ಅಂತ ಗೊತ್ತಾ? ಗೊತ್ತಿಲ್ಲದೆ ಇದ್ರೆ ಈ ವಿಡಿಯೋ ನಿಮಗೆ. ಬನ್ನಿ ಗೆಳೆಯರೆ, ಅಶೋಕ ಚಕ್ರದ ಬಗ್ಗೆ ಸ್ವಲ್ಪ ಮಾಹಿತಿನ ಪಡೆಯೋಣ. ನಿಮ್ಗೆ ಗೊತ್ತಿರೋ ಹಾಗೆ ಅಶೋಕ ಚಕ್ರ, ಅಶೋಕ ಅಂದ್ರೆ ಏನು? ನಿಮ್ಗೆಲ್ಲರಿಗೂ ತಿಳಿದಿರಂಗೆ ಅಶೋಕ ಸಾಮ್ರಾಟ, ಒಬ್ಬ ಅಶೋಕ ರಾಜ ಸಾಮ್ರಾಟ ಇದ್ದ ಮುಂಚೆ. ಅವನನ್ನ ನೆನ್ಪಿಸಿಕೊಳ್ತಾ ಈ ಅಶೋಕ ಚಕ್ರ ನಮ್ಮ ರಾಷ್ಟ್ರಧ್ವಜದಲ್ಲಿ ಬಂದಿದೆ. ಯಾಕೆ ಅಶೋಕ ಅಂತಾನೆ ಇಟ್ರು ಅನ್ನೋದು ಮುಂದಕ್ಕೆ ನೋಡ್ತಾ ಹೋಗ್ತೀರಾ. ಈಗ ಹೇಳ್ಬೇಕಂದ್ರೆ ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳಿದಾವೆ. ಒಂದು ಹಳದಿ ಇದೆ ಮೇಲ್ಭಾಗ, ಮಧ್ಯಭಾಗದಲ್ಲಿ ಬಿಳಿ ಭಾಗ, ಕೆಳಭಾಗದಲ್ಲಿ ಹಸಿರು ಬಣ್ಣ ಇದೆ. ಈ ಅಶೋಕ ಚಕ್ರ ಬಂದು ಮಧ್ಯಭಾಗದಲ್ಲಿರುವ ಬಿಳಿ ಬಣ್ಣದ ಮಧ್ಯದಲ್ಲಿದೆ. ಈ ಅಶೋಕ ಚಕ್ರ ಯಾವ ಬಣ್ಣದಾಗಿರುತ್ತೆ? ನೀಲಿ ಬಣ್ಣದ್ದು, ನೇವಿ ಬಣ್ಣ ಅಂತಾರೆ, ನೀಲಿ ಬಣ್ಣದಾಗಿರುತ್ತೆ. ಅಶೋಕ ಚಕ್ರದಲ್ಲಿ ಎಷ್ಟು ಕಡ್ಡಿಗಳಿರುತ್ತೆ? 24 ಕಡ್ಡಿಗಳಿರುತ್ತೆ. ಆರಾಮಾಗಿ ನೆನ್ಪಿಟ್ಕೋಬತ್ತಾ ನಿಮ್ಮ ಮಕ್ಳುಗಳನ್ನು? 24 ಗಂಟೆ ಇದೆ, ನಮಗೆ 24 ಕಡ್ಡಿಗಳಿದೆ. ಸುಮ್ಮನೆ ಬಂತ 24 ಕಡ್ಡಿ? ಇಲ್ಲ. 24 ಕಡ್ಡಿಗಳನ್ನು, ಒಂದೊಂದು ಕಡ್ಡಿಯು ಒಂದೊಂದು ಸಂದೇಶವನ್ನು ನಮಗೆ ಕೊಡುತ್ತೆ. ದೇಶನ ಹೇಗೆ ಕಟ್ಟಬೇಕು, ಒಬ್ಬ ಯುವಕ ಹೇಗೆ ತನ್ನ ಜೀವನವನ್ನು ನಿರೂಪಿಸ್ಕೋಬೇಕು ಅನ್ನೋದು ಈ 24 ಅಂಶಗಳಲ್ಲಿ ತುಂಬಿದೆ. ಈ 24 ಅಂಶನ ನೀವು ಚಾಚು ತಪ್ಪದೆ ಅಟ್ಲೀಸ್ಟ್ 1% ನೀವು ಫಾಲೋ ಮಾಡಿದ್ರು ನೀವು ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ಬೋದು ಅಂತಾನೆ ಹೇಳ್ತೀನಿ. ಬನ್ನಿ, ಯಾಕೆ ತಡ ಮಾಡೋದು, ಇದರ ವಿಚಾರವಾಗಿ ನೋಡೋಣ ಏನಂತ. ನಾನು ಹೇಳ್ದಂಗೆ ಒಂದೊಂದು ಕಡ್ಡಿಯು ಭಾರತ ದೇಶದ ಶ್ರೀಮಂತ ಇತಿಹಾಸವನ್ನು ನೆನಪಿಸಿಕೊಳ್ಳುವಂತೆ ಮಾಡುತ್ತದೆ. 24 ಕಡ್ಡಿಗಳು ಒಬ್ಬೊಬ್ಬ ಭಾರತೀಯನನ್ನು 24 ಗಂಟೆಗಳ ಕಾಲ ದಣಿವಿಲ್ಲದೆ, ಬೇಜಾರಿಲ್ಲದೆ ಕೆಲಸ ಮಾಡಲು ಪ್ರೇರೇಪಿಸುತ್ತದೆ. ಕಡ್ಡಿಗಳು ಸಾಂಕೇತಿಕವಾಗಿ ಏನನ್ನುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಪ್ರೇರಣೆಯನ್ನು ತಂದುಕೊಡುತ್ತೆ. ಈ ಸಲದ ಸ್ವತಂತ್ರ ದಿನಾಚರಣೆಯ ಅಂಗವಾಗಿ ಅಶೋಕ ಚಕ್ರದ 24 ಕಡ್ಡಿಯ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಬೇರೆಯವರಿಗೂ ಇದನ್ನ ಹೇಳ್ಕೊಡಿ, ಗೊತ್ತಿಲ್ಲ ಅಂದ್ರೆ. ನಿಮ್ಗೆ ಎಲ್ರಿಗೂ ಗೊತ್ತಿರುವ ಹಾಗೆ ಪ್ರತಿ ವರ್ಷ ಆಗಸ್ಟ್ 15ನೇ ತಾರೀಕು ಭಾರತ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತದೆ. ಯಾಕೆ? ಭಾರತಕ್ಕೆ 15ನೇ ಆಗಸ್ಟ್ 1947ರಲ್ಲಿ ಸ್ವತಂತ್ರ ಬಂತು. ಅಶೋಕ ಚಕ್ರ ನಮ್ಮ ಧ್ವಜದ ಮಧ್ಯಭಾಗದಲ್ಲಿದೆ. ತುಂಬಾ ಯುನೀಕ್ ಆಗಿರುವಂತಹ ಕಾನ್ಸೆಪ್ಟು. ಈವನ್ ಬೇರೆ ರಾಷ್ಟ್ರ ಧ್ವಜದಲ್ಲಿ ನೀವು ನೋಡಿದ್ರು ಈ ತರ ಸಿಗಲ್ಲ. ಅಶೋಕ ಚಕ್ರನ ಧರ್ಮಚಕ್ರ ಅಂತಾನೂ ಕರೀತಾರೆ. ಯಾಕೆ ಅಂದ್ರ ಇದು ರಾಷ್ಟ್ರದಲ್ಲಿ ನಾನಾ ತರದ ಧರ್ಮ ಜಾತಿಗಳಿದಾವೆ. ಈ ಧರ್ಮ ಪಾಲನೆ ಮಾಡೋದು ಹೆಂಗೆ? ಧರ್ಮ ಅಂದ್ರೆ ಕೆಲವೊಂದ್ಸಲಿ ಕರ್ತವ್ಯ ಅಂತಾನೂ ಆಗುತ್ತೆ. ಅಶೋಕ ಚಕ್ರನ ನಾನಾ ತರದ ಹೆಸರಲ್ಲಿ ಕರೀತಾರೆ. ಅದನ್ನ ಧರ್ಮಚಕ್ರ ಅಂತಾನೂ ಕರೀತಾರೆ, ಕರ್ತವ್ಯ ಚಕ್ರ ಅಂತಾನೂ ಬಿಂಬಿಸ್ತಾರೆ. ಆಮೇಲೆ
ಈ 24 ಕಡ್ಡಿ ಅನ್ನಲ್ಲ, 24 ಗಂಟೆಗೂ ಅದು ಅನ್ವಯಿಸ್ತದೆ. ಅದೇ ತರ ವ್ಯಕ್ತಿಯ 24 ಗುಣಗಳನ್ನು ಈ ಕಡ್ಡಿಗಳು ಬಿಂಬಿಸುತ್ತದೆ ಅಥವಾ ಪ್ರತಿನಿಧಿಸುತ್ತದೆ. ಸೊ 24 ಧರ್ಮ ಮಾರ್ಗದಲ್ಲಿ ಹೋಗುವ ಹಾದಿ ಏನೆಂದು ಈ ಕಡ್ಡಿಗಳು ನಮಗೆ ತಿಳಿಸಿಕೊಡುತ್ತದೆ. ಇದು ಒಂದು ದೇಶದ ಪ್ರಗತಿಗೆ ಎಷ್ಟು ಮುಖ್ಯ ಅನ್ನೋದು ನೀವು ಮುಂದೆ ಮಾತಾಡ್ತಾ ತಿಳ್ಕೊತೀರಾ. ಸೊ ಇತಿಹಾಸಕಾರರು ಹೇಳ್ತಾರೆ, ಈ 24 ಕಡ್ಡಿ ಇದಾವಲ್ಲ, ಇದು ದೇಶದ ಪ್ರಗತಿಯ ಹಾದಿಗೆ ದಿಕ್ಸೂಚಿ ಆಗಿದೆ ಅಂತಾನೆ ಅವರ ನಂಬಿಕೆ. ಬಹುಶಃ ಇದೇ ಕಾರಣಕ್ಕೆ ಇರ್ಬೋದು, ನಮ್ಮ ರಾಷ್ಟ್ರ ಧ್ವಜದ ವಿನ್ಯಾಸಕರು ಇದ್ರಲ್ಲ, ಅವರು ಮುಂಚೆ ಅಶೋಕ ಚಕ್ರದ ಜಾಗದಲ್ಲಿ ಏನಿತ್ತು ಅಂತ ಗೊತ್ತಾ? ಚರಕ ಇತ್ತು. ಬಟ್ಟೆ ನೇಯೋ ಚರಕ ಇರುತ್ತಲ್ಲ, ಚರಕ ಇತ್ತು. ಸೊ ಆ ಚರಕನ ತೆಗೆದು ಅದ್ರ ಬದಲಿಗೆ ಈ ಅಶೋಕ ಚಕ್ರವನ್ನು ನಮ್ಮ ಧ್ವಜದ ಮಧ್ಯಭಾಗದಲ್ಲಿ ಹಾಕಿದ್ರು. ಸೊ ಅದಕ್ಕೆ ಏನ್ ಇಂಪಾರ್ಟೆನ್ಸ್ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ನೀವು ನೋಡಿರಂಗೆ ಒಂದೊಂದು ಕಡ್ಡಿಗಳು ಒಂದೊಂದು ಅರ್ಥ, ಎಷ್ಟು ಸರಳವಾಗಿ, ಎಷ್ಟು ಬ್ಯೂಟಿಫುಲ್ ಆಗಿ, ಎಷ್ಟು ಸಂಕ್ಷಿಪ್ತಕರವಾಗಿ ಹೇಳಿದ್ದಾರೆ ಅಂದ್ರೆ, ನಾವ್ ಯಾವ ಫಾರಿನ್ ಆಥರ್ ಬುಕ್ ಆಗ್ಲಿ, ಯಾವ್ದೇ ಮೋಟಿವೇಶನಲ್ ನಮ್ಗೇನಾರ ನಮ್ಮ ಜೀವನದಲ್ಲಿ ನಿಮ್ಮ ಶಕ್ತಿ ಕುಂದಿದೆ ಅಂದಾಗ, ಅಥವಾ ನಿರುತ್ಸಾಹಿ ಆದಾಗ, ಅಥವಾ ನಮ್ಮ ತಾಳ್ಮೆ ಕಳ್ಕೊಂಡಾಗ, ಅಥವಾ ಯಾರೋ ಒಬ್ರು ಇನ್ನೇನು ನನ್ನ ಲೈಫೇ ಮುಗಿದೋಯ್ತು, ಎಷ್ಟು ಕಷ್ಟ ಅಪ್ಪ ಅಂದಾಗ, ಈ 24 ಅಂಶಗಳನ್ನ ಒಂದ್ಸಲಿ ಓದಿದ್ರೆ ನೀವು ರಾಷ್ಟ್ರಕ್ಕೆ ಎಷ್ಟು ಮುಡಿಪಾಗಿರ್ಬೇಕು ಅನ್ನೋದು ಈ 24 ಕಡ್ಡಿಗಳ ಒಂದೊಂದು ಅಂಶನೂ ನಿಮ್ನ ಹಂಗೆ ಹಂಗ್ ಮಾಡುತ್ತೆ. ಅಷ್ಟು ಮೋಟಿವೇಶನಲ್ ಕೊಡುತ್ತೆ. ಎಷ್ಟೇ ಕಷ್ಟ ಇದ್ರೂ ಪ್ಲೀಸ್ ಒಂದ್ಸಲಿ ಇದನ್ನ ಓದಿ. ಜೀವನದಲ್ಲಿ ಏನು ಕಳ್ಕೊಳ್ಳೋದಿಲ್ಲ. ಇದನ್ನ ಓದಿದ್ರೆ ನಿಮ್ಗೆ ಬರೋಂತ ಶಕ್ತಿ ಇದೆಯಲ್ಲ, ಇವನ್ ನಾನು ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ನೀವೇ ಓದ್ಬೇಕು, ನೀವೇ ಒಂದ್ಸಲಿ ಕೇಳಬೇಕು. ಸೊ ತುಂಬಾ ಲೇಟ್ ಮಾಡ್ದೇನೆ ಶುರು ಮಾಡೋಣ. ಸೊ ಮೊದಲನೇ ಕಡ್ಡಿ ಇದೆಯಲ್ಲ ಚಕ್ರದಲ್ಲಿ, ಅದು ಪರಿಶುದ್ಧತೆಯನ್ನು ಬಿಂಬಿಸುತ್ತದೆ. ಪರಿಶುದ್ಧತೆ ಅಂದ್ರೆ ಏನು? ಸರಳ ಜೀವನ ನಡೆಸಲು ಪ್ರೇರೇಪಿಸುತ್ತದೆ. ಆಡಂಬರ ಜೀವನ ಅಲ್ಲ, ಪರಿಶುದ್ಧ ಸರಳ ಜೀವನ. ಎರಡನೇ ಚಕ್ರ ಏನನ್ನ ಬಿಂಬಿಸ್ತದೆ? ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಜೀವನದಲ್ಲಿ. ಆರೋಗ್ಯ ಬೇಕೇ ಬೇಕಲ್ವಾ? ದೇಹ ಮಾನಸಿಕವಾಗಿ ಆರೋಗ್ಯವಾಗಿರುವಂತೆ ಅದು ನಮಗೆ ಸೂಚನೆ ಕೊಡುತ್ತೆ. ಸೊ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಆರೋಗ್ಯನೂ ಕೂಡ ಬೇಕು. ಮೂರನೇ ಕಡ್ಡಿ ಏನನ್ನು ಬಿಂಬಿಸುತ್ತದೆ? ಮೂರನೇ ಕಡ್ಡಿ ಶಾಂತಿ ಮಾರ್ಗ. ದೇಶದ ಶಾಂತಿ, ಸೌಹಾರ್ದತೆ ಕಾಪಾಡೋಕ್ಕೆ ನಮ್ಮನ್ನ ಪ್ರೇರೇಪಿಸುತ್ತದೆ. ಶಾಂತಿಯಿಂದ ಬದುಕಬೇಕು. ನಾಲ್ಕನೇ ಕಡ್ಡಿ ಬಂದು ತ್ಯಾಗದ ಪ್ರತಿರೂಪವಾಗಿದೆ. ತ್ಯಾಗ ಅಂದ್ರೆ ಏನು? ಯಾರನ್ನೋ ಲವ್ ಮಾಡ್ಬಿಟ್ಟಿದ್ದು ಬಿಟ್ಟೆ ಅಲ್ಲ, ದೇಶಕ್ಕಾಗಿ ತ್ಯಾಗ ಮಾಡೋದು, ಸಮಾಜಕ್ಕಾಗಿ ನೀವು ತ್ಯಾಗ ಮಾಡೋದು. ನೆನ್ಸ್ಕೋಬೇಕು, ಈ ವ್ಯಕ್ತಿಯಿಂದ 100 ಜನಕ್ಕೆ ಹೆಲ್ಪ್ ಆಯ್ತು, 100 ಜನಕ್ಕೆ ಆಗದಿರೋ 10 ಜನಕ್ಕೆ ಹೆಲ್ಪ್ ಆಯ್ತು. ಸೊ ಅದು ತ್ಯಾಗ. ದೇಶ ಮತ್ತು ಸಮಾಜಕ್ಕಾಗಿ ತ್ಯಾಗಕ್ಕೆ ಸಿದ್ಧರಾಗಿರುವುದು. ಇದಕ್ಕೆ ನಮ್ಮ ಕಣ್ಮುಂದೆನೇ ಇದ್ದಾರೆ. ಯಾರು? ನಮ್ಮ ಸೈನಿಕರು. ನೆಕ್ಸ್ಟ್ 5ನೇ ಕಡ್ಡಿ ಬಂದು ನೈತಿಕತೆ. ನಮ್ಮ ವೃತ್ತಿಪರ ಮತ್ತು ಕೆಲಸದಲ್ಲಿ ಅಥವಾ ವೈಯಕ್ತಿಕ ಜೀವನದಲ್ಲಿ ನೈತಿಕತೆಯನ್ನ ಕಾಪಾಡ್ಕೋಬೇಕು. ನಾವೇನ್ ಮಾತಾಡಿರ್ತೀವಿ, ಹಾಡಿರ್ತೀವಿ, ಅದು ನಮ್ಮ ನಡವಳಿಕೆ ಆಗ್ಬೇಕು, ಅದು ಕಾರ್ಯರೂಪಕ್ಕೆ ಬರಬೇಕು. 6ನೇ ಕಡ್ಡಿ ಬಂದು ಸೇವೆಯ ಸಂಕೇತವಾಗಿದೆ. ನಾವು ಸೇವೆಗೆ ಯಾವಾಗ್ಲೂ ಸಿದ್ಧರಾಗಿರ್ಬೇಕು, ಯಾವುದೇ ಸೇವೆ ಆಗ್ಲಿ, ಒಳ್ಳೆ ಸೇವೆಗೆ. 7ನೇ ಕಡ್ಡಿ ಬಂದು ಕ್ಷಮೆಗೆ
ಪ್ರತಿಬಿಂಬವಾಗಿದೆ. ಮನುಷ್ಯರು ಯಾವತ್ತು ನೆನ್ಪಿಟ್ಕೋಬೇಕು, ಮನುಷ್ಯರು ಮತ್ತು ಇತರ ಜೀವಿಗಳ ಕಡೆಗೆ ಕ್ಷಮೆ ಕೊಡುವ ಒಂದು ಭಾವನೆನ ತಂದ್ಕೋಬೇಕು. ಯಾರೋ ಕೆಟ್ಟವರು ಏನೋ ಮಾಡಿರ್ತಾರೆ ಒಂದ್ಸಲಿ, ಸೆಕೆಂಡ್ ಚಾನ್ಸ್ ಕೊಡ್ಲೇಬೇಕು. ಆ ಕ್ಷಮಾ ಧರಿತ್ರಿ ನೀವು ಕ್ಷಮೆ ಕೊಡ್ಬೇಕು, ತಿದ್ಕೊಳ್ಳಕ್ಕೆ ಸಮಯ ಕೊಡ್ಬೇಕು. ಸೊ ಕೋಪ ಮಾಡ್ಕೊಳ್ದೇನೆ ಕ್ಷಮೆ ಕೊಟ್ರೆ ಬೇರೆಯವ್ರ ಜೀವನದಲ್ಲೂ ತಿದ್ಕೊಳ್ಳಕ್ಕೆ ಒಂದು ಅವಕಾಶ ಕೊಟ್ಟಂಗಾಗತ್ತೆ. ಮತ್ತೆ ನೆಕ್ಸ್ಟ್ 8ನೇ ಕಡ್ಡಿ ಒಂದು ಪ್ರೀತಿಯ ಸಂಕೇತವಾಗಿದೆ. ಸೊ ಪ್ರೀತಿ ಭಾವನೆ ಎಲ್ಲರಲ್ಲೂ ಮೂಡ್ಬೇಕು. ಸಹೋದರರ ಭಾವನೆ ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಇರಬೇಕು. 9ನೇ ಕಡ್ಡಿ ಸ್ನೇಹದ ಸಂಕೇತವಾಗಿದೆ. ಎಲ್ಲಾ ನಾಗರಿಕರು ಸೌಹಾರ್ದತೆಯಿಂದ ಸಂಬಂಧಗಳನ್ನು ಕಟ್ಕೋಬೇಕು. 10ನೇ ಕಡ್ಡಿ ಬಂದು ಭಾತೃತ್ವವನ್ನು ಸೂಚಿಸುತ್ತದೆ. ಭಾತೃತ್ವ ಅಂದ್ರೆ ಏನು? ಸಹೋದರತ್ವದ ಭಾವನೆ. ಸೊ ನಮ್ ಜೊತೆ ಇರ್ತಾರೆ, ಯಾರೆಲ್ಲ ಇರ್ತಾರೆ, ನಮ್ ಜೊತೆಗೆ ಯಾರು ಬಂದಿದ್ದಾರೆ, ಬರ್ತಾರೆ ನಮ್ ಜೀವನದಲ್ಲಿ, ಎಲ್ಲಾರನ್ನು ಸಹೋದರ ತರ ನೋಡ್ಕೋಬೇಕು. 11ನೇ ಕಡ್ಡಿ ಬಂದು ಸಂಘಟನೆಗೆ ಕಾರ್ಯರೂಪಿ ಆಗಿರಬೇಕು. ಅಂದ್ರೆ ಸಂಘಟನೆ ರಾಷ್ಟ್ರದ ಏಕತೆಗೆ, ಸಮಗ್ರತೆಗೆ ಬಲಪಡಿಸುವಲ್ಲಿ ನಿಮ್ಮ ನಡೆ ಸಮಗ್ರ ಸಂಘಟನೆ ಕಡೆಗೆ ಇರಬೇಕು. ರಾಷ್ಟ್ರವನ್ನು ಬಲಪಡಿಸುವ ಕಡೆಗೆ ಇರಬೇಕು. 12ನೇ ಕಡ್ಡಿ ಬಂದು ಕಲ್ಯಾಣ. ಕಲ್ಯಾಣ ಅಂದ್ರೆ ಏನು? ಕಲ್ಯಾಣ ಚಟುವಟಿಕೆಯಲ್ಲಿ ಭಾಗವಹಿಸುವಂತಿರಬೇಕು. ಅಂದ್ರೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. 13ನೇ ಕಡ್ಡಿ ಬಂದು ಏನಂತೆ? ಸಮೃದ್ಧಿ. ದೇಶದ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಅಂದ್ರೆ ಈ ಸಮೃದ್ಧಿ ಅಂದ್ರೆ ಇನ್ನೊಂದು ಹೇಳ್ಬೇಕಂದ್ರೆ ದೇಶ ಸಮೃದ್ಧಿ ಹೊಂದ್ತಾ ಇದೆ ಅಂದ್ರೆ ಅಭಿವೃದ್ಧಿ ಹೊಂದ್ತಾ ಇದೆ ಅಂತ ಅರ್ಥ. 14ನೇ ಕಡ್ಡಿ ಏನನ್ನು ಸೂಚಿಸ್ತದೆ ಅಂದ್ರೆ ಕೈಗಾರಿಕೆ. ನಮ್ಮ ರೈತರನ್ನ ನೆನ್ಸ್ಕೋಬೇಕು, ಯಾವತ್ತು ರೈತರನ್ನ ಕೈ ಬಿಡಬಾರದು. ಸೊ ಕೈಗಾರಿಕೆ, ನಮ್ಮ ಕೃಷಿ, ನಮ್ಮ ರೈತರು ನಮ್ಮ ದೇಶದ ಎಂತಾನೆ ಹೇಳ್ಬೋದು, ಬೆನ್ನೆಲುಬು. ಅವ್ರಿಲ್ದೇನೆ ನಾವಿಲ್ಲ, ನಾವಿಲ್ದೇನೆ ಅವ್ರಿಲ್ಲ ಅಂತ ಹೇಳಕ್ಕಾಗಲ್ಲ. ಸೊ ರೈತ ಇಲ್ದೇನೆ ನಾವಿಲ್ಲ, ರೈತ ಇಲ್ದೇನೆ ದೇಶ ಇಲ್ಲ. ಸೊ 15ನೇ ಕಡ್ಡಿ ಏನ್ ಸೂಚಿಸ್ತದೆ ಅಂದ್ರೆ ಸುರಕ್ಷತೆ. ಎಲ್ಲಾರನ್ನು ಸುರಕ್ಷವಾಗಿ ಇಟ್ಕೋಬೇಕು, ಕಾಪಾಡಬೇಕು, ರಕ್ಷಣೆಗೆ ಯಾವಾಗಲೂ ಸಿದ್ಧವಾಗಿರ್ಬೇಕು. ಮತ್ತೆ ಸೈನಿಕರು. ಸೊ ಎಲ್ಲಾ ಗುಣಗಳನ್ನು ಹೇಳ್ತಾ ಹೋದ್ರೆ ನಮ್ಮ ರೈತರು, ಸೈನಿಕರು, ನಮ್ಮ ಸಮಾಜ ಕಟ್ಟುವಂತ ಸ್ವತಂತ್ರ ಹೋರಾಟಗಾರರು, ಅವರ ನಿಲುವುಗಳು ಏನಿದ್ದು, ಅವ್ರು ಹೇಗೆ ನಡ್ಕೋತಾ ಇದ್ರು ಅನ್ನೋದು ಕಣ್ಮುಂದೆ ಬರುತ್ತೆ. ಸೊ 15ದು ಕಡ್ಡಿ ಸುರಕ್ಷತೆ ಆಗಿತ್ತು. ಸೊ 16ನೇ ಕಡ್ಡಿ ಏನನ್ನ ಸೂಚಿಸ್ತದೆ? ಅರಿವು. ಸ್ವಲ್ಪ ಜ್ಞಾನ ಇರಬೇಕು ನಿಮ್ಗೆ, ಏನ್ ಆಗ್ತಾ ಇದೆ, ಏನು ಒಳ್ಳೇದು, ಏನು ಕೆಟ್ಟದ್ದು ಅನ್ನೋದು. ಸೊ ಸತ್ಯದ ಅರಿವು ಇರಬೇಕು. ವದಂತಿಗಳಿಗೆ, ಕೆಟ್ಟ ಆಲೋಚನೆಗಳಿಗೆ ನಿಮ್ಮ ತಲೆ ಹೋಗ್ಲೇಬಾರದು, ನಂಬಲೇಬಾರದು ವದಂತಿಗೆ. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು. ನಿಧಾನಿಸಿ ನೋಡಿದಾಗ ಮಾತ್ರ ನಿಮಗೆ ನಿಜವು ತಿಳಿಯುವುದು. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನೋಡಿರ್ತೀರಲ್ಲ, ಏನ್ ಹೇಳಿ, ಹಾವು ಮುಂಗೂಸಿ ಕತೆ ಕೇಳಿರ್ತೀರ ಅಲ್ವಾ? ಏನದು ಹಾವು ಮುಂಗೂಸಿ ಕತೆ? ಒಂದ್ಸಲಿ ಅಮ್ಮ ನೀರ್ ತರಕ್ಕೆ ಅಂತ ಹೋಗಿರ್ತಾಳೆ, ಮನೇಲಿ ಮುಂಗೂಸಿ ಇರುತ್ತೆ. ಸೊ ಮುಂಗೂಸಿಗೆ ತನ್ನ ಕಂದಮ್ಮನನ್ನು ನೋಡ್ಕೊಳ್ಳುವಂತೆ ಹೇಳಿ ಹೋಗಿರ್ತಾಳೆ. ಬರೋ ಅಷ್ಟರಲ್ಲಿ ಬಾಗ್ಲ ಹತ್ರ ಮುಂಗೂಸಿ ಫುಲ್ ಬಾಯಲ್ಲಿ ರಕ್ತ ಮಾಡ್ಕೊಂಡು ಕೂತಿರುತ್ತೆ. ಸೊ ಅಮ್ಮ ಏನನ್ಕೋತಾಳೆ, ಮುಂಗೂಸಿ ನಾನು ಇಷ್ಟು ನಂಬಿದ್ದೆ, ನನ್ನ ಮಗುನ ಸಾಯಿಸ್ಬಿಟ್ಟಿದ್ದೆ, ಮುಂಗೂಸಿ ಸರಿ ಇಲ್ಲ ಅಂತ ಹೋಗಿದ ತಕ್ಷಣ ಮಡಕೆಲ್ ನೀರ್ ತಂದಿರ್ತಾಳೆ, ಮಡಕೆನ ತೆಗ್ದಿ ತಲೆ ಮೇಲೆ ಹಾಕ್ತಾಳೆ. ಏನಾಯ್ತು? ಮುಂಗೂಸಿ ಪ್ರಾಣ ಬಿಡ್ತು. ಸೊ ಒಳಗಡೆ ಹೋಗಿ ನೋಡ್ತಾಳೆ, ಮಗು ಲವಲವಿಕೆಯಿಂದ ಆಟ ಆಡ್ತಾ ಇದೆ, ನಗು ಶಬ್ದ ಕೇಳ್ತಾ ಇದೆ. ತನ್ನ ಮಾಡಿದ ತಪ್ಪಿಗಾಗಿ ಒಂದು ಅರಿವಿರ್ಬೇಕು.
ಏನಾಗಿದೆ, ಏನಾಗ್ತಾ ಇದೆ. ಸೊ ನೋಡಿದ್ದು ತಪ್ಪಾಯ್ತು, ಕೇಳಿದ್ ಸುಳ್ಳಾಗ್ಬಹುದು. ಯಾರೋ ಹೇಳಿರ್ತಾರೆ, ಓ ಮುಂಗುಸಿ ನಿಮ್ ಮಗುನ್ ಸಾಯಿಸ್ಬಿಟ್ಟಿದೆ ಅಂತ ನೋಡಿದವರು, ಅದು ಸುಳ್ಳಾಗತ್ತೆ. ಸೊ ನಿಧಾನಿಸಿ ನೋಡಿದಾಗ, ಪ್ರತ್ಯಕ್ಷವಾಗಿ ನೀವು ನೋಡಿದ್ರೆ ಮಾತ್ರ ಅದನ್ನ ನಂಬಿ, ಇಲ್ಲ ಅಂದ್ರೆ ನಂಬೇಡಿ. ಸೊ ಅದು 16ನೇ ಕಡ್ಡಿಯ ಅಂಶ ಅರಿವಾಗಿತ್ತು. ಸೊ 17ನೇ ಕಡ್ಡಿ ಸಮಾನತೆ. ಎಲ್ಲರನ್ನೂ ಸಮಾನವಾಗಿ ನೋಡ್ಬೇಕು. ಸಮಾನತೆ ಆಧಾರದ ಮೇಲೆ ಸಮಾಜವನ್ನು ಸ್ಥಾಪನೆ ಮಾಡಲು ನಾವು ಇನ್ನೂ ಕಲಿಬೇಕು. ಸೊ ನಾವೇನ್ ಮಾಡ್ತೀವಿ, ಸಮಾಜದ ಸ್ಥಾಪನೆಗಿಂತ ಜಾತಿ ರಾಜಕಾರಣ, ಭೇದ, ಧರ್ಮಗಳ ಹಂಚಿಕೆ, ಅದರಲ್ಲಿ ನಾವು ನಮ್ಮ ಜೀವನವನ್ನ ಕಟ್ಕೊಳ್ಳಕ್ಕೆ ನೋಡ್ತಾ ಇದೀವಿ. ಅದೆಲ್ಲ ಜೀವನ. ಎಲ್ಲರೂ ಸಮಾನತೆಯಿಂದ ನೋಡೋದು, ಎಲ್ಲಾ ಧರ್ಮದವ್ರನ್ನು ಗೌರವದಿಂದ ನೋಡ್ಕೋಬೇಕು. ಅವರ ಧಾರ್ಮಿಕ ಕಲ್ಪನೆ ಏನಿರುತ್ತೆ, ಧಾರ್ಮಿಕ ಆಚರಣೆಗಳು ಏನಿರ್ತವೆ, ಅದಕ್ಕೆ ರೆಸ್ಪೆಕ್ಟ್ ಇರಬೇಕು, ಗೌರವ ಇರಬೇಕು. ಸೊ 18ನೇ ಕಡ್ಡಿ ಬಂದು ಅರ್ಥ. ಅದರ ಅರ್ಥ, ಕಡ್ಡಿಯ ಅರ್ಥ ಅಂದ್ರೆ ಹಣದ ಅತ್ಯುತ್ತಮ ಬಳಕೆಗೆ ನಿಮಗೆ ಹಣದ ಬಗ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ ಒಂದು ಅರ್ಥ ಇರಬೇಕು. ಜೀವನದಲ್ಲಿ ಅರ್ಥ ಇರಬೇಕು. ಸೊ ಏನಾರ ಮಾಡ್ತಾ ಇದ್ದೀನಿ, ಏನಾರ ಒಂದು ಅನಿಸಿಕೆ, ಏನಾರ ಒಂದು ಕಾರ್ಯ ಕೈ ಹಾಕಿದೀನಿ ಅಂದ್ರೆ ಒಂದಕ್ಕೆ ಅರ್ಥ ಇರಬೇಕು. ಸುಮ್ಮನೆ ದುಂದು ವೆಚ್ಚವಾಗಿ ಸ್ಪೆಂಡ್ ಮಾಡೋದಲ್ಲ, ಅಲ್ವಾ ಗೆಳೆಯರೆ? ಸೊ 19ನೇ ಕಡ್ಡಿಯ ಅಂಶ ಬಂದು ನೀತಿ. ಸೊ ದೇಶದ ನೀತಿಯಲ್ಲಿ ನಂಬಿಕೆ ಇಟ್ಕೋಬೇಕು ಯಾವತ್ತೂ. ಸೊ ಅವ್ರು ಹಿಂಗ್ ಮಾಡಿದ್ರು, ದೇಶ ಹಿಂಗೆ ಆಗ್ತಾ ಇದೆ, ಅವ್ರು ಹಿಂಗ್ ಮಾಡ್ತಾ ಇದಾರೆ, ಏನಪ್ಪಾ ನಮ್ ನೀತಿ ಇದೆಯಾ ನಮ್ ದೇಶದಲ್ಲಿ ಅಂತ ನಾವು ನಮ್ಮ ಶಕ್ತಿನ ಕುಂದಿಸ್ಕೋಬಾರ್ದು. ಸೊ ನೀತಿ ಇದೆ, ನೀವು ನೋಡೋ ಕಣ್ಣಲ್ಲಿರುತ್ತೆ ಒಳ್ಳೆತನ, ಅಲ್ವಾ? ಸೊ 20ನೇ ಕಡ್ಡಿ ನ್ಯಾಯದ ಸಂಕೇತವಾಗಿದೆ. ಸೊ ನ್ಯಾಯದ ಬಗ್ಗೆ ನಮಗೆ ಅರಿವಿರಬೇಕು. ಸೊ ಯಾವಾಗ್ಲೂ ನ್ಯಾಯ ಸಿಗುತ್ತೆ, ತಡವಾದರೂ ನ್ಯಾಯ ಖಂಡಿತ. ಸೊ ಅನ್ಯಾಯ ಮಾರ್ಗವಾಗಿ ನಡಿಬಾರ್ದು ಅನ್ನೋದನ್ನ 20ನೇ ಕಡ್ಡಿ ನಮಗೆ ಹೇಳ್ಕೊಡುತ್ತೆ. ಸೊ 21ನೇ ಕಡ್ಡಿ ಏನು? 21ನೇ ಕಡ್ಡಿ ಸಹಕಾರ. ಸೊ ಒಟ್ಟಿಗೆ ಕೆಲಸ ಮಾಡುವುದು, ಒಟ್ಟಿಗೆ ಬದುಕುವುದು, ಜೀವನದ ಸಾರಾಂಶವೇ ನಾವು ತಿಳ್ಕೊಬೇಕಾಗಿರೋದು. ಸಹಕಾರಿ ಜೀವಿಗಳು ನಾವು. ಮನುಷ್ಯ ಎಂಬುವನು ಸಹಕಾರಿಯಾಗಿ ಬದುಕುವನು. ಸಹಕಾರ ಸಂಘ ಅಂತ ಇತ್ತು, ಅಂದ್ರೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೊಂಡು ನಾವು ಜೀವನ ಕಟ್ಕೊಳ್ಳೋಣ ಅಂತ, ಅಲ್ವಾ? ಸರಕಾರ, ಸಹಕಾರ. ಸೊ ಸರಕಾರ ಇನ್ನೊಂದು ಅರ್ಥನೇ ಸಹಕಾರ. ಸಹಕಾರ ಯಾರಿಗ್ ಮಾಡ್ತಾ ಇದ್ದಾರೆ? ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಗೆ ಸಹಕಾರ ಇರಬೇಕು. ಸೊ 22ನೇ ಅಂಶ ಕಡ್ಡಿ ಬಂದು ಅರ್ಥ ಏನಂತ ಹೇಳುತ್ತೆ ಅಂದ್ರೆ ಕರ್ತವ್ಯ. ನಮ್ಮ ಕರ್ತವ್ಯ ಕಡೆ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು, ಯಾವ್ದೋ ಮೋಸ ಇಲ್ದೇನೆ. ಸೊ ಬೇರೆಯವ್ರಿಗೆ ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ಮ ಮನಸ್ಸಾಕ್ಷಿಯಾಗಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಅದಕ್ಕಿಂತ ಬಿರುದು, ನೋಬೆಲ್ ಪ್ರಶಸ್ತಿ ಯಾವುದು ಇಲ್ಲ. ಸೊ 23ನೇ ಅಂಶ ಆಗಿ ಯಾವ್ದಿದೆ ಅಂದ್ರೆ ಹಕ್ಕುಗಳು, ನಮ್ಮ ರೈಟ್ಸ್. ಸೊ ಯಾವುದೇ ಹಕ್ಕುಗಳು, ದುರುಪಯೋಗಗಳು, ಪದವಿ ಬಂತು, ಪೋಸ್ಟ್ ಬಂತು ಅಂತ ಅದನ್ನ ದುರುಪಯೋಗ ಪಡಿಸ್ಕೋಬಾರದು. ಸೊ ಯಾವ್ದು ನ್ಯಾಯ ಇರುತ್ತೆ, ನಿಮ್ಮ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಸರಹದ್ದಿನಲ್ಲಿ ಏನಿರುತ್ತೆ ಆ ಹಕ್ಕುಗಳನ್ನ ನ್ಯಾಯ ರೀತಿಯಾಗಿ ಚಲಾಯಿಸುವುದು ಒಳ್ಳೆಯದು. ಹಕ್ಕುಗಳ ಬಗ್ಗೆ ಬೇರೆಯವ್ರಿಗೂ ಅರಿವು ಮಾಡಿಕೊಡ್ಬೇಕು, ಅವ್ರಿಗೆ ಹಕ್ಕೇನಿದೆ ಕೇಳಿ ಪಡ್ಕೊಳ್ಳೋಕ್ಕೆ. ಸೊ ನೆಕ್ಸ್ಟ್ 24ನೇ ಕಡ್ಡಿ ಒಂದು ಬುದ್ಧಿವಂತಿಕೆ ಸಂಕೇತವಾಗಿದೆ. ಸೊ ಇದರಲ್ಲಿ ಹೇಳ್ತಾರೆ ಪುಸ್ತಕಗಳನ್ನು ಮೀರಿದ ಜ್ಞಾನವನ್ನು ಹೊಂದಬೇಕು ಅಂತ. ಪುಸ್ತಕದಿಂದ ಜ್ಞಾನ ಬರುತ್ತೆ. ಪುಸ್ತಕ ಓದಿದ ತಕ್ಷಣ ದೊಡ್ಡವರಾಗಲ್ಲ, ನಿಮ್ಮ ಆಲೋಚನೆ ಇರುತ್ತೆ. ಸೊ ನೀವು ಯೋಚನೆ ಮಾಡಬೇಕು, ಯಾವುದು ಒಳ್ಳೇದು, ಯಾವುದು ಸರಿ, ಯಾವುದು ತಪ್ಪು ಅಂತ. ಕೆಲವ್ರಿಗೆ ನೀವು ಒಳ್ಳೇದನ್ನೋದು ಕೆಲವ್ರು ಕೆಟ್ಟದಾಗಿರ್ಬೋದು, ಅದನ್ನ ನೀವು ಅವ್ರಿಗೆ ಅರಿವು ಮಾಡ್ಕೋಬೇಕು. ಏನಂತ, ಈ ತರ ಮಾಡಿದ್ರೆ ಕೆಟ್ಟದಾಗತ್ತಪ್ಪ ಅಂತ. ಅವ್ರು ಕಲೀಲಿಲ್ಲ ಅಂದ್ರೆ ಬಿಟ್ಟು ಹಾಕ್ಬೇಕು, ಅಲ್ವಾ? ಸೊ ನಿಮ್ಮ ಕೆಲಸ ಏನು? ಬುದ್ಧಿವಂತಿಕೆ, ಅರಿವು, ಹಕ್ಕು, ನ್ಯಾಯ ರೀತಿಯಾಗಿ ನಡೆಯೋದು ನಿಮ್ಮ ನಡೆಯಾಗಬೇಕು. ಸೊ ಇದು 24 ಕಡ್ಡಿಗಳ ಸಾರಾಂಶವಾಗಿತ್ತು.
ಅದಲ್ದೇನೆ ಇದು 24 ಕಡ್ಡಿಗಳು ಇನ್ನೊಂದು ಅಂಶವನ್ನು ನಿಮಗೆ ತೆರೆದಿಡುತ್ತದೆ. ಏನಂದ್ರೆ ಈ ಜಾತಿ, ಧರ್ಮ ಮತ್ತೆ ಭಾಷೆ ಈ ಎಲ್ಲವನ್ನು ಉಡುಗೆ ತೊಡುಗೆಗಳನ್ನು ಜಾತಿ, ಧರ್ಮ, ಭಾಷೆ, ಉಡುಗೆ ತೊಡುಗೆ ಇವನ್ನೆಲ್ಲ ಭೇದಗಳನ್ನು ಒಗೆಯುವ ಒಂದು ಅಂಶ 24 ಕಡ್ಡಿಗಳ ಅಶೋಕ ಚಕ್ರದಲ್ಲಿ ಹೊಂದಿಕೊಂಡಿದೆ. ಸೊ ಇದೆಲ್ಲ ಜಾತಿಯನ್ನ ಡಿವೈಡ್ ಮಾಡಬಾರ್ದು, ಜಾತಿ ಲೆಕ್ಕಾಚಾರ ಹಾಕಬಾರ್ದು. ಜಾತಿಯಲ್ಲಿ ಸಮಾನತೆ, ಧರ್ಮದಲ್ಲಿ ಸಮಾನತೆ, ಭಾಷೆಯಲ್ಲಿ ಸಮಾನತೆ ಮತ್ತೆ ಗೌರವ, ಉಡುಗೆ ತೊಡುಗೆಗಳಲ್ಲಿ ಸಮಾನತೆ ಮತ್ತೆ ಗೌರವ, ಇವೆಲ್ಲ ಭೇದ ಭಾವಗಳನ್ನ ಕಡಿಮೆ ಮಾಡುವ ದಿಕ್ಕಿನ ಕಡೆಗೆ ಈ ಅಶೋಕ ಚಕ್ರವು ನಮ್ಮ ಬಾಳಿಗೆ ದಾರಿದೀಪ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಗೊತ್ತಾಯ್ತಲ್ಲ 24 ಕಡ್ಡಿಗಳು ಏನು ಸಂದೇಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ಹೇಳ್ಕೊಡುತ್ತೆ ಅಂತ. ಖಂಡಿತ ಅಲ್ವಾ? 24 ಅಂಶನ ನಾವು ಅಳವಡಿಸ್ಕೊಳ್ಳೇಬೇಕು. ಅದಲ್ದೇನೆ ನೀವು ಅನ್ಕೋತಾ ಇರ್ತೀರಿ ಯಾಕೆ ಅಶೋಕ ಚಕ್ರ ಬಂತು ಅಂತ. ಈ ಅಶೋಕ ಚಕ್ರ ಬಂದಿದ್ದು ಅಶೋಕ ಸಾಮ್ರಾಟ ಚಕ್ರವರ್ತಿಯಿಂದ. ಹೇಗ್ ಬಂತು ಅಂತೀರಾ? ಈ ಅಶೋಕ ಚಕ್ರ ತನ್ನ ಒಂದು 4-5 ಸ್ನೇಹಿತರ ಜೊತೆಗೆ ಸಾರನಾಥದಲ್ಲಿ, ಎಲ್ಲಿ ಅವರು ಸಾರನಾಥದಲ್ಲಿ ಒಂದು ಕಲ್ಲಿನ ಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಯಾರು? ಸಾಮ್ರಾಟ ಅಶೋಕ ಚಕ್ರವರ್ತಿ. ಆ ಕಲ್ಲಿನ ಸ್ತಂಭ ಏನಾಗಿತ್ತು ಅಂದ್ರೆ ಅದು ಒಂದು ಸ್ಮಾರಕ ಸ್ತಂಭವಾಗಿತ್ತು. ಆ ಸ್ಮಾರಕ ಸ್ತಂಭದ ಸಿಂಹ ಶೀರ್ಷಿಕೆಯಲ್ಲಿ ತುತ್ತ ತುದಿಯಲ್ಲಿ ಈ ಚಕ್ರ ಆಕಾರದ ಚಕ್ರ ಅಲ್ಲಿ ಪ್ರತಿಷ್ಠಾಪಲ್ಪಟ್ಟಿತ್ತು. ಎಲ್ಲಿ? ಸಾರನಾಥದಲ್ಲಿ ಅವರ ಸ್ನೇಹಿತರೊಂದಿಗೆ ಅಶೋಕ ಸಾಮ್ರಾಟನು ಸಿಂಹ ಶೀರ್ಷಿಕೆಯಲ್ಲಿ ತುತ್ತ ತುದಿಯ ಭಾಗದಲ್ಲಿ ಅಶೋಕ ಚಕ್ರವನ್ನು ಕೆತ್ತಿಸಿ ಅದರಲ್ಲಿ ಕಡ್ಡಿಗಳು. ಸೊ ಅದರ ಬಿಂಬಿತವಾಗಿ ನಮ್ಮ ಜನಗಳು ಅದನ್ನ ಪ್ರೇರಿತವಾಗಿ ಚರಕ ಬದಲು ಆ ಅಶೋಕ ಚಕ್ರ ಸಿಂಬಲ್ ಇತ್ತಲ್ಲ, ಆ ಚಕ್ರ ಅದರದಂತರ ಲೋಗೋ ತರನೇ ಇತ್ತು. ಸೊ ಆ ಸ್ತಂಭದಿಂದ ಪ್ರೇರೇಪಿತವಾಗಿ ಆ ಅಂಶಗಳು, ಯಾಕೆ ಅಂಶಗಳು? ಆ ಚಕ್ರ ಮತ್ತು ಆ ಸಿಂಹ ಶೀರ್ಷಿಕೆ ಸ್ಥಾಪನೆಗೆ ಅಶೋಕ ಚಕ್ರನ ಮನಸ್ಸಿನ ಬದಲಾವಣೆಗೆ ಕಾರಣ ಆಗಿದ್ದು ಬೌದ್ಧ ಧರ್ಮ. ಸೊ ಬೌದ್ಧ ಧರ್ಮದ ಸಾಂಕೇತಿಕವಾಗಿ ಆ ಅಶೋಕನು ಆ ಚಕ್ರವನ್ನು ತನ್ನ ಲಾಂಛನದಲ್ಲಿ ಬಳಸ್ಕೊಂಡಿದ್ದ ಅನ್ನೋದು ವಾಡಿಕೆ ಮಾತಿದೆ. ಸೊ ಅಶೋಕ ಕಂಬ ಅದಿತ್ತಲ್ಲ, ಅದನ್ನ ಚೂನಾರ್ ಪರ್ವತದ ಕಲ್ಲುಗಳಿಂದ ಮಾಡಿದ್ರಂತೆ. ಚೂನಾರ್ ಪರ್ವತದ ಕಲ್ಲುಗಳಿಂದ ಮಾಡಿದ್ರು. ಅಷ್ಟು ಸುಂದರವಾಗಿದೆಯಂತೆ. ಈಗಲೂ ಸಾರನಾಥದಲ್ಲಿ ಇದೆ, ಬಟ್ ಹಾಳಾಗಿದೆ ಅಂತ ಹೇಳ್ತಾರೆ. ನಾನು ನೋಡಿಲ್ಲ. ಸೊ ಯಾರಾದ್ರೂ ಹೋಗಿ ನೋಡಿದ್ರೆ ಅದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೋದು. ಸೊ ಅದು ಮುಖ್ಯವಾಗಿ ಬೌದ್ಧ ಧರ್ಮದ ಆಚರಣೆಯನ್ನು ಆ ಚಕ್ರ ನೆನಪಿಸುತ್ತದೆ. ಸೊ ಅಶೋಕ ಚಕ್ರವರ್ತಿಯು ಆ ಬೌದ್ಧ ಧರ್ಮದ ಪ್ರೇರಣೆಯಿಂದ ಆ ಚಕ್ರವನ್ನು ತನ್ನ ಲಾಂಛನದಲ್ಲಿ ಇಟ್ಕೊಂಡಿದ್ದ ಅನ್ನೋದು ವಾಡಿಕೆ. ಸೊ ಇಷ್ಟ ಆಗಿತ್ತು ಗೆಳೆಯರೆ ಅಶೋಕ ಚಕ್ರದ ಒಂದು ಮಹತ್ವಕಾರಿ ಸಂಗತಿ ಮತ್ತು ಅದರಲ್ಲಿ ಏನೇನು ಇಂಪಾರ್ಟೆಂಟು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.